ಹಾಯ್ ಫ್ರೆಂಡ್ಸ್, ಮೋಟರಿಸಂ ಕಡೆಯಿಂದ ನೀವು ನೋಡ್ತಾ ಇರೋದು ಗಾಡಿ ಬಂದು R15V4. ಕಸ್ಟಮರ್ ಕಂಪ್ಲೇಂಟ್ ಏನಂದ್ರೆ ಕ್ಲಚ್ ಫುಲ್ ಓವರ್ ಆಗಿದೆ, ಗೇರ್ ಶಿಫ್ಟಿಂಗ್ ಆಗಿದೆ, ಆಮೇಲೆ ಪಿಕಪ್ ಇಲ್ಲ ಅಂತ ಗಾಡಿ ಎತ್ಕೊಂಬಂದ್ರು. ನಾವೆಲ್ಲ ಚೆಕ್ ಮಾಡಿದ್ರಿ, ಓಡ್ಸ್ ನೋಡಿದ್ರೆ ಪಿಕಪ್ ಇದ್ದಿಲ್ಲ. ಕಸ್ಟಮರ್ ಅಂದ್ರೆ ಈ ತರ ಕ್ಲಚ್ ಅಸೆಂಬ್ಲಿ ಎಲ್ಲ ಚೆಕ್ ಮಾಡ್ಬೇಕು ಸರ್, ಚೇಂಜ್ ಮಾಡ್ಬೇಕು ಅಂತ. ಆದ್ರೆ ಕಸ್ಟಮರ್ ಬಂದ್ಬಿಟ್ಟು ಇವಾಗ್ಲೇ ರೀಸೆಂಟ್ ಆಗಿ ಕ್ಲಚ್ ಅಸೆಂಬ್ಲಿ ಆಮೇಲೆ ಸರ್ವಿಸ್ ಕೆಲಸ ಎಲ್ಲ ಮಾಡಿದ್ರಿ ಸರ್ ಅಂತ ಹೇಳಿದ್ರು. ಇದೆಲ್ಲ ಕ್ಲಚ್ ಅಸೆಂಬ್ಲಿ ಎಲ್ಲ ಬಿಚ್ ನೋಡಿದ್ರಿ, ಫುಲ್ ಕ್ಲಚ್ ಓನ್ ಔಟ್ ಆಗಿದೆ. ನೋಡಿ ಇಲ್ಲಿ ಕ್ಲಚ್ ಆಫ್ ಸೆಂಟ್ರು ಫುಲ್ ಡೀಪ್ ಸ್ಕ್ರಾಚ್ ಆಗಿದೆ ಇದೆಲ್ಲ. ಆಮೇಲೆ ಕ್ಲಚ್ ಪ್ಲೇಟ್ ನೋಡ್ರಿ, ಇದೆಲ್ಲ ನೋಡಿ ಫುಲ್ ಓನ್ ಔಟ್ ಆಗಿದೆ. ಏನಕ್ಕಪ್ಪ ಅಂದ್ರೆ ಕ್ಲಚ್ ಎಲ್ಲ ಕೆಲಸ ಮಾಡೋರೆ, ಆದ್ರೆ ಇದಲ್ಲಿ ಕ್ಲಚ್ ಅಲ್ಲಿ ಸ್ಲಿಪ್ಪರ್ ಕ್ಲಚ್ ಅಲ್ಲಿ ಈ ತರ ಅಪ್ ಸೆಂಟ್ರಲ್ ಬಂದ್ಬಿಟ್ಟು 3 ವಾಷರ್ ಬರುತ್ತೆ. ಈ ತರ 3 ವಾಷರ್ ಬರುತ್ತೆ. ಈ ವಾಷರ್ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಕುತ್ಕೊಳ್ಳುತ್ತೆ. ಅದಕ್ಕೆ ಈ ಸ್ಪ್ರಿಂಗ್ ಬಂದ್ಬಿಟ್ಟು ಫ್ರೀ ಆಗಿ ಕ್ಲಚ್ ರಿಲೀಸ್ ಮಾಡಾಗ ಅವಾಗ ಇದು ಶೇಕ್ ಆಗಕ್ಕೆ ಆ ವಾಷರ್ ಹೆಲ್ಪ್ ಆಗುತ್ತೆ. ಸೊ ಆ ವಾಷರು ಇದಿಲ್ಲ. ಆಮೇಲೆ ಇದಲ್ಲಿ ಬಂದ್ಬಿಟ್ಟು ಪೇಪರ್ ವಾಷರ್ ಬರುತ್ತೆ ಒಂದು ಶಾಫ್ಟ್ ಹತ್ರ. ಸೊ ಅದು ಪೇಪರ್ ವಾಷರ್ ಸುಮಾರು ಗಾಡಿಯಲ್ಲಿ ಇಂಜಿನ್ ಕ್ಲಚ್ ಕಂಪ್ಲೇಂಟ್ ಅನ್ನ ಬಂದ್ರೆ ಅದಲ್ಲಿ ಪೇಪರ್ ವಾಷರ್ ಇರೋದಿಲ್ಲ. ಈ ಪೇಪರ್ ವಾಷರ್ ನೋಡ್ಕೊಂಡು ಆಮೇಲೆ ಏನೇನ್ ವಾಷರ್ ಬರುತ್ತೋ ಕರೆಕ್ಟ್ ಆಗಿ ಫಿಟ್ ಮಾಡಿದ್ರೆ ಕ್ಲಚ್ ಸೂಪರ್ ಸ್ಮೂತ್ ಆಗಿರುತ್ತೆ. ಅದೇ ತರ ಲೈಫ್ ಲಾಂಗು ಕ್ಲಚ್ ಅಸೆಂಬ್ಲಿ ಬಂದ್ಬಿಟ್ಟು ಸ್ವಲ್ಪ ಲೈಫ್ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡ್ಬೋದು. ಸೊ ಇದೇ ತರ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ವಿಡಿಯೋಸ್ಗೆ ಆಮೇಲೆ ಗಾಡಿ ಬಗ್ಗೆ ತಿಳ್ಕೊಬೇಕಾದ್ರೆ ಮೋಟರಿಸಂ ಪೇಜ್ ನ ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬೈ.